ಮಾತಾಡೋದು ಮೊಬೈಲ್ ಪ್ರಿಂಟ್ ಆ ಕಡೆ ಬರ್ರಿ ಮೂರು ಮಂದಿ ಮೊಬೈಲ್ ಶ್ರದ್ಧಾಂಜಲಿ ಎದಕ್ಕೆ ಮಾಡೀವಿ ಅನ್ನೋದು ಒಂದು ಹೇಳ್ಬಿಡಿ ಯಾಕೆ ಮಾತನಾಗ ಬರ್ರಿ ಬರ್ರಿ ತಾತ್ಕಾಲಿಕವಾಗಿ ನಿಧನ ಹೊಂದಿದ್ದಾರೆ ನಿನ್ನೆ ಆಕ್ಸಿಡೆಂಟ್ ಅಲ್ಲಿ ಅವ್ರಿಗೆ ಶ್ರದ್ಧಾಂಜಲಿಯನ್ನು ಮಹಂತೇಶ್ ಬಿಳಗಿ ಒಬ್ಬ ಧಾರವಾಡದಲ್ಲಿ KS ಅಧಿಕಾರಿ IAS ಪ್ರಮೋಷನ್ ಆಗಿ ಧಾರವಾಡ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೌಕರಿ ಮಾಡ್ಯಾರ. ಅವರು ಬಡತನಕ್ಕೆ ಹೋರಾಟ ಮಾಡಿ ಇವತ್ತು ಎಲ್ಲರಿಗೂ ದಾರಿದೀಪ ಆಗಿದ್ರು. ಬಡವರಿಗಂತರೂ ಬಹಳ ವಿಶೇಷವಾಗಿ ಬರೀ ಕೃಷ್ಣ ಚೌಹಾಣ್ ಬರ್ರಿ ಸರ್ ಬರ್ರಿ ಮತ್ತು ಅಧಿಕಾರಿ ಹೆಂಗಿರ್ಬೇಕು ಅನ್ನೋದು ಸಾಮಾನ್ಯ ಮನೆಗೆ ಅದು ಕೋವಿಡ್ ಆದಾಗ ದಾವಣಗೆರೆ ಒಳಗೆ ಸ್ವತಃ ಎಲ್ಲ ಊರೂರ ಅಡ್ಡಾಡಿ ಸೇವೆ ಸಲ್ಲಿಸಿದ್ರು. ಇವತ್ತು ಭಾರತ ದೇಶಕ್ಕಲ್ಲ ಒಬ್ಬ ಸಾಮಾನ್ಯ ಕುಟುಂಬಕ್ಕೆ ಇವತ್ತು ಲಾಸ್ ಆಗೈತಿ. ಇವತ್ತು ಮಹಂತೇಶ್ ಬಿಳಗಿ ಅಕಾಲಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾವು ಒಂದು ನಿಮಿಷ ಮೌನ ಇವತ್ತಿನ ದಿವಸ ನಾವು ಮಹಂತೇಶ್ ಬಿಳಗಿ ಅವರ ಅಕಾಲಿಕ ಮೃತ್ಯು ಅಂದರೆ ಆಕ್ಸಿಡೆಂಟ್ ಆಗಿ ಅವರು ನಿನ್ನೆ ರಾತ್ರಿ ತೀರ್ಕೊಂಡಿದ್ದಕ್ಕಾಗಿ ಇವತ್ತು ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ. ಯಾಕಂದರೆ ಇದೊಂದು ನಮ್ಮ ಭಾಳ ದುಃಖದ ವಿಷಯ. ಅವರು ಭಾಳ ಕಷ್ಟಪಟ್ಟು ತಮ್ಮ ಎಜುಕೇಷನನ್ನು ಮಾಡಿದರು. ಅವರ ತಂದೆಯವರು ತೀರಿ ಹೋದಾಗ ಅವರು ತಾಯಿಯವರಿಗೆ ವಿಧವಾ ವೇತನ ಬರಬೇಕು ಅಂತ ಅವರು 25 ರೂಪಾಯಿ ವಿಧವಾ ವೇತನ ಬರಲಿ ಅಂತ ಅವರು 100 ರೂಪಾಯಿ ಲಂಚವನ್ನು ಕೊಟ್ಟು ವಿಧವಾ ವೇತನ ಬರೋ ಥರ ಮಾಡಿದರು. ಅದನ್ನೇ ಅವರು ಅಂದರೆ ಒಂದು ಚಾಲೆಂಜ್ ಅಂತ ತಗೊಂಡು ನಾನು ಮುಂದಿನ ದಿನದಲ್ಲಿ ಯಾವುದೇ ಲಂಚವನ್ನು ತಗೊಳ್ಳದೆ ನಾನು ಜನರ ಸೇವೆಯನ್ನು ಮಾಡ್ತೀನಿ ಅಂತ ಪಟ್ಟು ಹಿಡಿದು ಅವರು IAS ಅಧಿಕಾರಿಯಾಗಿದ್ದರು. ಅಂತ ಒಬ್ಬ ದೊಡ್ಡ IAS ಆಫೀಸರ್ನ ನಾವು ಕಳ್ಕೊಂಡು ಇವತ್ತು ನಾವೆಲ್ಲರೂ ದುಃಖ ತೃಪ್ತರಾಗಿದ್ದೇವೆ. ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನು ನೀಡಲಿ ಅಂತ ನಾನು ಕೇಳ್ಕೊಳ್ತೇವೆ. ಇವತ್ತು ಸಂವಿಧಾನ 26 ನವೆಂಬರ್ಗೆ ನಾವು ಸಂವಿಧಾನ ದಿವಸ ಇವತ್ತು ಮಾಡಲಿಕ್ಕೆ ಇವತ್ತು ಸಂದರ್ಭದಲ್ಲಿ ಅದಕ್ಕೆ ಮುಂಚಿತವಾಗಿ ನಾವು ಸಂವಿಧಾನ ಉಳಿಸಿ ಮತ್ತು ಸಂವಿಧಾನ ದಿವಸ ಇವತ್ತು ಮಾಡೋ ಸಂಬಂಧ ನಮಗೆ ಇವತ್ತಿನ ಕೂಡೇವಿ. ಆ ಕಾರ್ಯಕ್ರಮಕ್ಕೆ ಸಂವಿಧಾನ ಉಳಿಸೋನ ಯಾಕಂದ್ರೆ ಬಡವರಿಗೆ ಅದು ಭಾಳ ಅನುಕೂಲ ಮಾಡಿದ್ರು. ಅದಕ್ಕೆ ಇವತ್ತು ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ನಾವು ಸಂವಿಧಾನ ಉಳಿಸಿ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಸನ್ಮಾನ್ಯ ನಮ್ಮ 74 ವಿಧಾನಸಭಾ ಮತಕ್ಷೇತ್ರದ ನಮ್ಮ ಕಾಂಗ್ರೆಸ್ ನಾಯಕರು, ನಮ್ಮ ಡಿಪ್ಯೂಟೆಡ್ MLA ಕ್ಯಾಂಡಿಡೇಟ್ ಸನ್ಮಾನ್ಯ ದೀಪಕ್ ಚಿಂಚೋಳಿ ಅವರು, ನೆರೆದಂಥ ಎಲ್ಲ ಗಣ್ಯರೇ ಹಾಗೂ ತಾಯಂದಿರೇ, 1949 ಇದೇ ದಿನದಂದು ಸಂವಿಧಾನವನ್ನು ನಾವು
ಅಂಗೀಕರಿಸಿದ್ದೇವೆ ಅಂದರೆ ಒಪ್ಪಿಕೊಂಡೆ. ಆ ನಂತರ 1950 ಜನವರಿ 26ರಂದು ಇದನ್ನು ನಾವು ಗಣರಾಜ್ಯೋತ್ಸವ ಅಂತೇಳಿ ನಾವು ಆಚರಿಸ್ತೀವಿ. ಇವತ್ತಿನ ದಿವಸ ನಾವು ಇದನ್ನು ಅಂಗೀಕರಿಸಿದ್ದಕ್ಕಾಗಿ ಸರ್ಕಾರ ಇದನ್ನೊಂದು ಹಬ್ಬದ ರೀತಿ ನೀವು ಮಾಡಿರಿ, ಇದನ್ನು ಎಲ್ಲ ಜನರಿಗೂ ನೀವು ಮುಟ್ಟಿಸ್ರಿ ಅಂತ ಹೇಳಿ ನಿನ್ನೆಯಿಂದ ನಾನು ದೀಪಕ್ವರಿಗೆ 4 ಗಂಟೆ ಬಂದಿದ್ದೀನಿ, ಮಾಡ್ಬೇಕು ಅಂತೇಳಿ. ಮತ್ತೆ ಯಾರನ್ನ ಮಾಡಿದ್ರೆ ಏನಾಗೋದಿಲ್ಲ, ಒಬ್ಬ ಡಿಪ್ಯೂಟೆಡ್ MLA ಕರ್ಕೊಂಡು ಮಾಡ್ಬೇಕಂತ ಹೇಳಿ KPCC AICC ಆದೇಶ ಆಗಿತ್ತು. ಆದೇಶ ಬಿಟ್ಟಿಗೆ ಅವ್ರಿಗೆ ಹಾಕಿದ್ದೆ. ಇವತ್ತು ಅವ್ರು ಇಲ್ಲಿ ಮಾಡ್ಯಾರ. ಇದು ನಮ್ಮೆಲ್ಲರ ಇದು ಕರ್ತವ್ಯ. ಭಾರತದ ಸಂವಿಧಾನ ಪೀಠಿಕೆಯನ್ನು ಈಗ ನಾವು ಓದಬೇಕು. ಎಲ್ಲರೂ ತಮ್ಮ ಕೈಗಳನ್ನು ಮುಂದೆ ಮಾಡಿ ನೀವು ಪ್ರಮಾಣ ವಚನ ತಗೋರಿ. ನಾ ಹೆಂಗೆ ಹೇಳ್ತೇನೆ ನಾನು ಹೇಳಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.